ಆದರೆ ನೋಡಿ, ನಿನ್ನೆ ಹೃದಯಾಘಾತದಿಂದಾಗಿ ಸಾವನ್ನಪ್ಪಿದ್ದಾರೆ. ಇಂದು ಮೈಸೂರಿನಲ್ಲಿ ಗಾನರತ್ನ ಎಸ್ ಜಾನಕಿ ಅವರ ಅಂತ್ಯ ಸಂಸ್ಕಾರ ನಡೆಯೋದಕ್ಕಿದೆ. ಮಹಾರಾಜ ಕಾಲೇಜ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಳಗ್ಗೆ 8ರಿಂದಲೇ ಈ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಬೆಳಗ್ಗೆ 8ರಿಂದ ಸಂಜೆಯವರೆಗೂ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಇರುತ್ತೆ. ಕಣಿಯನಹುಂಡಿಯ ನವೀನ್ ಫಾರ್ಮ್ ಹೌಸ್ನಲ್ಲಿ ಇವರ ಅಂತ್ಯ ಸಂಸ್ಕಾರ ನಡೆಯೋದಕ್ಕಿದೆ. ಸಕಲ ಪೊಲೀಸ್ ಗೌರವದೊಂದಿಗೆ ಎಸ್ ಜಾನಕಿ ಅಮ್ಮನವರ ಅಂತ್ಯ ಸಂಸ್ಕಾರ ಇವತ್ತು ಸಂಜೆ ನಡೆಯುತ್ತೆ. ಜಾನಕಿ ಅವರ ಮೊಮ್ಮಗಳು ಅಪ್ಸರಾ ಅವರಿಂದ ಅಂತಿಮ ವಿಧಿವಿಧಾನ ನಡೆಯೋದಿಕ್ಕಿದೆ. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಈ ಅಂತ್ಯಕ್ರಿಯೆ ನಡೆಯುತ್ತೆ. ತುಂಬ ಹುಚ್ಚು, ನನಗೆ ಸಂಗೀತ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅವ್ರ ಸಾಂಗ್ ಕೇಳಿದ್ರೆ ನಂಗೆ ಹೇಳೋಕ್ಕಾಗಲ್ಲ, ಆ ಥರ ಒಂದಿದ್ದು. ಆಗ ಅವ್ರು ಚೆನ್ನೈಲಿ ಇದ್ರು, ಅಭಿರಾಮ್ಪುರದಲ್ಲಿ. ಅದಾದಮೇಲೆ ಅಲ್ಲಿರ್ಬೇಕಾದ್ರೆ ನನ್ನ ಹೋಗಿ ಬರೋದು ಆ ಥರ. ಅವರು ಅದು ಹೆಂಗೆ ಹೇಳೋದು, ವಯಸ್ಸು ನನಗೆ 12 ವರ್ಷ 13 ವರ್ಷ ಇದ್ದಾಗ ನಾನು ಟ್ರೈನ್ ಹತ್ತಿ ನಾನು ಹೋಗ್ಬಿಟ್ಟು ಅವ್ರ ಮನೆ ಹತ್ರ ಅಲ್ಲಿ ಅವ್ರ 10 o'clock ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ನಾನು ಬೆಳಗ್ಗೆ 4 o'clock ಹೋಗ್ಬಿಟ್ಟು ಅವ್ರ ಮನೆ ಹತ್ರ ಬೀಚ್ ಇತ್ತು. ಆ ಬೀಚ್ ಹತ್ರ ಒಂದು ಕಡೆ ಕೂತಿದ್ದು ಕರೆಕ್ಟಾಗಿ 10 o'clock ಹೋಗಿ ಆ ಥರ. ಸರ್ 2018 ಆಲ್ಮೋಸ್ಟ್ ಎಲ್ಲ ಮೈಸೂರಲ್ಲೇ ಇರ್ತಾರೆ ಸರ್. ಈ ಮನೆ ಎಲ್ಲ ಇನ್ನೊಂದು ಮನೆ ಇತ್ತು, ಅಲ್ಲಿ ಇರ್ತಾರೆ. ಈ ಮನೆಗೆ ಬಂದು 2 years ಆಯಿತು ಸರ್. ಅವರು ಏನೋ ಹೇಳ್ತಾ ಇದ್ರು, 4-5 ಜನ ಇದ್ದೀವಿ, ನಮಗೋಸ್ಕರನೇ ಅವ್ರು ಮೈಸೂರು ಬರ್ತಾ ಇದೆ ಸರ್. ಮೈನ್ ಅವ್ರು ಏನು ಹೇಳ್ತಾ ಇದ್ದಾರೆ, ಇನ್ನೇ ಐತೆ ನಮ್ಮ ಮೈಸೂರಲ್ಲಿ ನೀವುಗಳಿದ್ದೀರಾ ಅಂತಲೇ ಮೈಸೂರು ಬರ್ತಾ ಇದೆ. ಅದರಲ್ಲಿ ಪವನ್, ಅನಿಲ್, ಕಿಶನ್, ಅರುಳು, ಸತೀಶು, ಒಂದು 6-7 ಜನ ಇದ್ರು. ನನ್ನ ಪ್ರಾಣಗಳು ಅಂತ ಯಾವಾಗಲೂ ಹೇಳ್ತಾ ಇದ್ರು. ನಿಮ್ ಬಿಟ್ಟು ನಂಗೆ ಇರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ನನ್ನ ಬೆಳಗ್ಗೆ ಮಾಮೂಲಿ ಒಂದು ಹುಡುಗಿ ಇದ್ದಾರೆ ಇಲ್ಲಿ, ಅವ್ರು ನೋಡ್ಕೊತಾ ಇರಲ್ಲ. ಬೆಳಿಗ್ಗೆ ಒಂದು 5 o'clockಗೆ ಅಮ್ಮ ಯಾಕೋ ರಾತ್ರಿ ಎಲ್ಲ ಡಿಸ್ಕಂಫರ್ಟ್ ಅಂತ ಇದು ಮಾಡ್ತಾಯಿದ್ರು. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಒಂದು ಸ್ವಲ್ಪ ಬೇಗ ಬರ್ತೀರಾ ಅಂತ ಅಂದರು. ಸರಿ ಭಾಗ್ಯ ಬರ್ತೀನಿ ಅಂದ್ಬಿಟ್ಟು ಅವರೇ ಭಾಗ್ಯ ಅಂತಲೇ ಎಲ್ಲ ಅವರೇ ನೋಡ್ಕೊತಾ ಇದ್ದಿದ್ದು. ಇಲ್ಲಿ ಬರ್ತೀನಿ ಅಂದ್ಬಿಟ್ಟು ನಾನೇ ಮಾಡಿದೆ. ಡಾಕ್ಟ್ರ್ ಇದ್ದಾರಲ್ಲ ಅವ್ರಿಗೆ ಅಲ್ಲಿ ಫೋನ್ ಮಾಡಿದೆ. ನಾನು 15 ನಿಮಿಷದಲ್ಲಿ ಬರ್ತೀನಿ ಅಂತ ತಕ್ಷಣ ಇಮ್ಮಿಡಿಯೇಟ್ ನಾನು ಹೊರಟು ನಾನು 5:30ಗೆಲ್ಲ ಇಲ್ಲಿ ಬಂದೆ ಸರ್. ಇಲ್ಲಿ ಡಾಕ್ಟರ್ ಏನಂತ ಹೇಳಿದ್ರು ಅಂದರೆ, ಅಡ್ಮಿಟ್ ಮಾಡ್ತೀರಾ ಇಲ್ಲ ಅಂದರೆ ಮನೇಲೆ ಟ್ರೀಟ್ಮೆಂಟ್ ಕೊಡ್ತೀರಾ ಅಂದರು. ಅದಕ್ಕೆ ನಾನು ಅಂದರೆ ಅಮ್ಮನಿಗೆ ಹಾಸ್ಪಿಟ್ಲ್ ಅಂದರೆ ಸ್ವಲ್ಪ ಭಯ ಪಡ್ತಾಯಿದ್ರು. ಇಲ್ಲೇ ಟ್ರೀಟ್ಮೆಂಟ್ ಮಾಡಿಸ್ತೀನಿ ಸರ್ ಅಂದಾಗ ಅವ್ರ ಇನ್ಸ್ಟ್ರಕ್ಷನಲ್ಲಿ ನಾವು ಅವ್ರು ಏನೇನು ಹೇಳ್ತಾರೋ ಆ ಥರ ಗೈಡ್ ಮಾಡಿದಂಗೆ ಎಲ್ಲ ನಾವು ನರ್ಸ್ ಕರ್ಕೊಬಂದು ಎಲ್ಲ ಇದೆಲ್ಲ IV ಎಲ್ಲ ಕೊಡಿಸಿ ಎಲ್ಲ ಇದು ಮಾಡಿದ್ರು ಸರ್. ಎಷ್ಟೊತ್ತು ಅಂದರೆ ನಮ್ಮಮ್ಮ 11 o'clock ಮನೆಗೆ ಬಂದರು. ಮನೆಗೆ ಬಂದಾದಮೇಲೆ ಅವರು ಎತ್ತು ಕೂತ್ಕೊಳ್ಳೋಕ್ಕೆಲ್ಲ ತುಂಬ ಕಷ್ಟಪಡ್ತಾಯಿದ್ರು. ಸೀರಿಯಸ್ ಆಗ್ತಾನೆ ಇದ್ರು. ನಮ್ಮಮ್ಮ ಏನಂತಂದರೆ, ಹುಡುಗಾಟ ಆಡಬೇಡ, ಅಮ್ಮ ತುಂಬ ಇದು ಮಾಡ್ತಾರೆ, ಅಡ್ಮಿಟ್ ಮಾಡಿಬಿಟ್ರೆ ಒಳ್ಳೇದು ಅಂತ. ಅವ್ರ ಮೊಮ್ಮಗಳು ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಹಿಂಗೆ ಆಕ್ಸಿಮೀಟಲ್ಲಿ ಇದೆಲ್ಲ ಕಡಿಮೆ ಆಗ್ತಾಯಿತ್ತು, ಪಲ್ಸ್ ಎಲ್ಲ ಹಿಂಗೆ ಆಗ್ತಾಯಿದೆ ಅಂತ ತಕ್ಷಣ ಇಮಿಡಿಯೇಟ್ ಅಂದರೆ ಹಾಸ್ಪಿಟ್ಲಿಗೆ ಕಡಿಮೆ ಮಾಡಿ ನಾವು ಬರ್ತೀವಿ ಅಂತ ಹೇಳಿ 12 ಗಂಟೆಗೆ ಅಪೋಲೋ ಹಾಸ್ಪಿಟ್ಲಿಗೆ ಕರ್ಕೊಬೋದ ಸರ್. ಅಲ್ಲಿ ಹೋದ ತಕ್ಷಣ ಏನು ಹೇಳಿದ್ರೆ ಅಂದರೆ 20-30% ನಾವು ಗ್ಯಾರಂಟಿ ಕೊಡ್ತೀವಿ ಅಷ್ಟೇ. ಅವ್ರಿಗೆ ಕಿಡ್ನಿದೆಲ್ಲ ಒಂದು ಸ್ವಲ್ಪ ಏನೇನೋ ಪ್ರಾಬ್ಲಮ್ ಆಗ್ತಿದೆ, ಇನ್ಫೆಕ್ಷನ್ ಎಲ್ಲ ಇದು ಬ್ಲಡ್ಡಿಗೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರು ಸರ್. ಅಂತ್ಯಕ್ರಿಯೆ ಯಾವಾಗುತ್ತೆ, ಎಲ್ಲ ಆಗುತ್ತೆ ಸರ್? ಇದು ಅಂತ್ಯಕ್ರಿಯೆ ಇದು ಇವಾಗ ನಾವು 8 o'clock ಮಹಾರಾಜ ಗ್ರೌಂಡಲ್ಲಿ ಸಾರ್ವಜನಿಕ ಜನಕ್ಕೋಸ್ಕರ ಅಲ್ಲಿ ದರ್ಶನಕ್ಕೋಸ್ಕರ ಅಲ್ಲಿ 3 o'clock ಗಂಟೆ ಅಲ್ಲಿ ಇರ್ತೀವಿ. ಅದಾದಮೇಲೆ ನಮ್ಮದು ಫಾರ್ಮ್ ಹೌಸ್ ಇದೆ ಸರ್, ನಮ್ಮದೇ ಸ್ವಂತ, ಅಲ್ಲಿ ತಗೊಂಡು ಹೋಗ್ತೀವಿ. ಈಗ ಅಮ್ಮನ ಆಸೆ ಏನಾಗಿತ್ತು ಸರ್? ಅದೇ ಮೈಸೂರಲ್ಲಿ ಅವ್ರ ಮಗನೂ ಇದೇ ಮನೇಲಿ ಪ್ರಾಣ ಬಿಟ್ಟಿದ್ದು. ಅವ್ರದ್ದು ಹೈದ್ರಾಬಾದಲ್ಲಿ ಪ್ಯಾಲೇಸ್ ಥರ ಐತೆ ಸರ್ ಮನೆ. ಅವ್ರು ಅಲ್ಲಿ ಎಲ್ಲ ಬಿಟ್ಟು ನಮ್ಮ ಪ್ರೀತಿಗೋಸ್ಕರ ಮೈಸೂರು ಇರ್ತಾಯಿದ್ದು ಅಷ್ಟೇ. ಅವ್ರ ಅಣ್ಣನೂ ಇಲ್ಲೇ ತೀರೋಗಿದ್ದು. ಅದಕ್ಕೋಸ್ಕರ ಅಮ್ಮ ಮೈಸೂರೇ ತುಂಬ ಇಷ್ಟಪಡ್ತೀನಿ. ನಾನು ನಮ್ಮ ಮೈಸೂರಲ್ಲೇ ಪ್ರಾಣ ಬಿಡಬೇಕು ಅಂತ ತುಂಬ ಆ ಥರ ಮೊದಲಿಂದ ಅಣ್ಣ ಸತ್ತಿದ್ದ ದಿವಸದಿಂದನೂ ಅದೇ ಹೇಳ್ತಾ ಬಂದರು ಸರ್. ಅವ್ರ ಮಗ ಸತ್ತಿದ್ದು ಅವ್ರಿಗೆ ಹೇಳ್ಕೊಂಡಿದ್ದಾರೆ ಸರ್, ಮೈಸೂರಲ್ಲೇ ಆಗಬೇಕು. ಮೈಸೂರಲ್ಲೇ ಆಗಬೇಕು ಅಂತ ಹೇಳಿದ್ರು ಸರ್. ಮೈಸೂರಲ್ಲೇ ಕೊನೆಯ ದಿನನೇ ಇದೆ. ಅವರು ನಾವು 2018ನಲ್ಲಿ ನಾವೊಂದು ಮೈಸೂರಲ್ಲಿ ಕಾರ್ಯಕ್ರಮ ಮಾಡುವಂತ ಹೇಳಿದ್ರು. ಅಮ್ಮ ಅದೇ ತುಂಬ ದೊಡ್ಡ ಪ್ರಾಜೆಕ್ಟ್ ಅಮ್ಮ ಹಾಗೆ ನಾನು ಇದನ್ನ ನಿನ್ನ ಜೊತೆ ಪ್ರೋಗ್ರಾಮ್ ಮಾಡುವಂತೆಲ್ಲ ಹೇಳಿ ನಮ್ಮನ್ನ ಇದು ಮಾಡಿದ್ರು. ಅದರಲ್ಲಿ ಏನಾಯಿತು ಅಂತ ಅಂದರೆ, ಏನೋ ನಾವು ಮಾಡ್ತಾ ಇದ್ದಾವೆ ಅವ್ರು ಹಿಂಗೆ ಅದು ತಕ್ಕಂತೆ ಇದು ಮಾಡ್ಕೊಂಡು ಅಮ್ಮ ಒಂದು ದಿವಸ ಏನು ಮಾಡಿದ್ರು ಅಂದರೆ, ಪ್ರೋಗ್ರಾಮ್ 1 ತಿಂಗಳಿದ್ದಂಗೆ ಪ್ರೆಸ್ ಮೀಟ್ ಕರಿಯಾರ ಒಬ್ಬರನ್ನ ಅಂತಂದರು. ನಮ್ಮ ಮೈಸೂರು ಮಿತ್ರದವ್ರಿಗೆ ಕರೆದೆ. ಅಲ್ಲಿ ಏನಂತ ಹೇಳಿದ್ರು ಅಂದರೆ, ಇವ್ರಿಗೋಸ್ಕರ ನಾನು ಇವ್ರ ಹೆಸರು ಇರಲಿ ಅಂದ್ಬಿಟ್ಟು ಮೈಸೂರಲ್ಲಿ ನನ್ನ ಕಡೆ ಕಾರ್ಯಕ್ರಮ ಅಂತ ಅನೌನ್ಸ್ ಮಾಡಿ ನಾವು ಮೈಸೂರು ಯೂನಿವರ್ಸಿಟಿಲಿ 2018ನಲ್ಲಿ ನಾವು ಪ್ರೋಗ್ರಾಮ್ ಮಾಡಿದ್ವಿ. ಅದಾದಮೇಲೆ ಆಲ್ಮೋಸ್ಟ್ ಎಲ್ಲ ಮೈಸೂರಲ್ಲೇ ಇರ್ತಾಯಿದ್ರು ಸರ್. ಕೊನೆ ಕಾರ್ಯಕ್ರಮ ಮಾಡಬೇಕಾದ್ರೆ ಮತ್ತೆ ಆಡಲ್ಲ ಅಂತ ಹೇಳಿದ್ರು. ಹೌದು ಹೇಳಿದ್ರು ಸರ್, ನಮ್ಮನೆ ಪ್ರೆಸ್ ಮೀಟಲ್ಲೇ ಹೇಳಿದ್ರು.
ನನ್ನ ಲೈಫಲ್ಲಿ ಇದು ಕಡೆ ಕಾರ್ಯಕ್ರಮ, ನಾನು ಎಲ್ಲೂ ಇದು ಮಾಡಲ್ಲ ಅಂತ. ಅದಾದಮೇಲೆ ಎಷ್ಟೋ ಅವಾರ್ಡ್ಗಳು ಬಂತು, ಯಾವುದೂ ನಾನು ತಗೊಳಕ್ಕಿಲ್ಲ. ತಗೊಂಡ್ರೆ ಅದು ಅದಕ್ಕೆ ಚೆನ್ನಾಗಿರಲ್ಲ, ಅದು ನಾನೇ ಇಲ್ಲ ಅಂದ್ಬಿಟ್ಟು ಯಾವ ಅವಾರ್ಡು ತಗೊಳ್ತಿರ್ಲಿಲ್ಲ ಸರ್. ಈಗ ಕೊನೆ ಅಂತ್ಯಕ್ರಿಯೆ ಯಾವ ರೀತಿ ಮಾಡ್ಬೇಕಂತ ಏನಾದ್ರು? ಎಲ್ಲ ಅವರು ಬ್ರಾಹ್ಮಣ ಸಂಪ್ರದಾಯದಂತೆ ಮಾಡಬೇಕು ಅಂತ. ಸುಡೋದು ಸರ್, ಮೊಮ್ಮಗಳೆಲ್ಲ ಇದ್ದಾರೆ ಸರ್. ಅವ್ರು ಅಮೃತ್ ಅಪ್ಸರ ಅಂತ. ನಿಮ್ ಜೊತೆ ತುಂಬಾ ಒಡನಾಟದಲ್ಲಿ ಅಂದ್ರೆ ತುಂಬಾ ಹಚ್ಕೊಂಡಿದ್ರಂತ ಸರ್. ಅಷ್ಟೊಂದು ಒಲವು. ಸರ್ ಅದು ಹೇಳೋದಕ್ಕಾಗಲ್ಲ ಸರ್. ಅದು ಅಷ್ಟು ಅಮ್ಮನ ಯಾರು ಬೇಕಾದ್ರೆ ಪ್ರೀತಿ ಕೇಳ್ಬೋದಾಯ್ತು. ಅಣ್ಣ ತುಂಬ ಸ್ಟ್ರಿಕ್ಟ್, ಅವ್ರ ಮಗ, ಅವರು ಸಹ ನಮ್ಮನ್ನ ಹಚ್ಕೊಂಡಿದ್ರು ಸರ್. ಅವರು ಕೊನೆಗೆ ಎಲ್ಲ ಏನಂತ ಇರೋ ಅಂದ್ರೆ ಅಮ್ಮ ಮಾತ್ರ ನಿಮ್ಮನ್ನ ಬಿಡೋಕ್ಕಾಗಲ್ಲ ಅಂತ ಇದ್ರು. ಅದು ನಾನು ಮೈಸೂರು ಹುಡುಗರಿಗೆ ನಾನು ಬಿಡೋಕ್ಕಾಗ್ತಾಯಿಲ್ಲ. ಅದರಲ್ಲಿ ಬೇರೆ ಕಡೆ ಎಲ್ಲ ಇದ್ದಾರೆ, ಹೈದ್ರಾಬಾದೆಲ್ಲ, ಆದರೆ ನಮ್ಮನ್ನು ಜಾಸ್ತಿ ಹಚ್ಕೊಂಡಿದ್ರು ಸರ್. ಅದು ಹೇಳೋಕ್ಕೆ ಆಗಲ್ಲ. ನಾವು ಅವ್ರ ಜೊತೆ ಇದ್ದು ನಾವು ಹೊರಗಡೆ ಹೋಗಿ ಬಂದ ತಕ್ಷಣ ಇದು ಕನ್ಸರ್ನ್ ಅನ್ನೋದು ಈಗಲೂ ಅದೇ ಥರ ಆಗ್ತಾಯಿದೆ ಸರ್. ಏನಕ್ಕೆ ಅಂದರೆ ನಾನು ಚೆನ್ನೈಲೆಲ್ಲ ಊಟ ಬರಬೇಕಾದ್ರೆ ನಾನು ಅಮ್ಮ ಏನಾದರೂ ನಾನು ಇಂಥ ದಿವಸ ಇದು ನನಗೆ ಅಪಾಯಿಂಟ್ಮೆಂಟ್ ಕೊಡೋರು ಯಾವಾಗ ಅಂತಂದರೆ ಯಾವತ್ತು ಆಗ ತುಂಬ ಬ್ಯುಸಿ ಸರ್. ಅವರು 1 ತಿಂಗಳು 2 ತಿಂಗಳು ಅವರು ಫ್ರೀನೇ ಇರ್ತಾರಲ್ಲ. ಯಾವುದೋ ಒಂದು ಡೇಟ್ ನೋಡ್ಬಿಟ್ಟು ಇಂಥ ದಿವಸ ಬಾ ಅಂತ ಹೇಳೋರು. ಆ ಡೇಟ್ನ ನಾನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ವೆ. 26 ದಿನ ಇದೆ, 24 ಗಂಟೆ, ಆ ಥರ ನಾನು ನಿದ್ದೆ ಮಾಡ್ದೇ ಆ ಥರ ನಾನು ಹೋಗ್ತಾಯಿದ್ದೆ ಸರ್ ಅವ್ರು ನೋಡೋದಕ್ಕೆ. ಇಲ್ಲೇನಾದ್ರು ಬರ್ತಿದ್ರೆ ಸರ್, ಇಲ್ಲೇ ಅನ್ನೋದು ಏನಿಲ್ಲ ಸರ್. ಅವ್ರ ಸಂಬಂಧ ಅನಿಲ್ ಸ್ವಲ್ಪ